ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕಾಮಿಕಾ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ನೋಡ್ತಾ ಹೋಗೋಣ. ಯುಧಿಷ್ಠಿರ ಕೇಳುತ್ತಾನೆ ಭಗವಂತ ಕೃಷ್ಣನಲ್ಲಿ, ಗೋವಿಂದ ವಾಸುದೇವ, ನಿಮಗೆ ನಮಸ್ಕಾರಗಳು. ಆಷಾಢದ ಕೃಷ್ಣ ಪಕ್ಷದ ಏಕಾದಶಿ ಯಾವುದು, ಅದರ ಬಗ್ಗೆ ಹೇಳಿ ಅಂತ. ಆಗ ಭಗವಂತ ಶ್ರೀಕೃಷ್ಣ ಹೇಳುತ್ತಾನೆ, ಹೇ ರಾಜನ್, ಕೇಳು, ನಾನು ನಿನಗೆ ಒಂದು ಪಾಪನಾಶಕ ಉಪಾಖ್ಯಾನವನ್ನು ಹೇಳುತ್ತೇನೆ. ಹಿಂದೆ ಅದನ್ನು ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದರು ಅಂತ. ನಾರದರು ಚತುರ್ಮುಖ ಬ್ರಹ್ಮದೇವರಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದರು. ಭಗವಂತ ಕಮಲಾಸನ, ನಾನು ನಿಮ್ಮಿಂದ ಆಷಾಢದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಅದರ ಹೆಸರೇನು, ಆ ದಿನ ಯಾವ ದೇವರನ್ನು ಉಪಾಸನೆ ಮಾಡಬೇಕು, ಹಾಗೆಯೇ ಅದರಿಂದ ಸಿಗುವಂತಹ ಪುಣ್ಯದ ಬಗ್ಗೆ ದಯವಿಟ್ಟು ಹೇಳಿ ಅಂತ ನಾರದರು ಚತುರ್ಮುಖ ಬ್ರಹ್ಮದೇವರನ್ನು ಕೇಳುತ್ತಾರೆ. ಆಗ ಬ್ರಹ್ಮದೇವರು ಈ ರೀತಿಯಾಗಿ ಹೇಳುತ್ತಾರೆ, ನಾರದ, ಕೇಳು, ನಾನು ಸಂಪೂರ್ಣ ಲೋಕಗಳ ಹಿತಕ್ಕಾಗಿ ನಿನ್ನ ಪ್ರಶ್ನೆಯ ಉತ್ತರವನ್ನು ಈಗ ಕೊಡ್ತೇನೆ ಅಂತ ಹೇಳಿ ಅವರು ಆ ದಿನದ ಮಹತ್ವವನ್ನು, ಮಹಿಮೆಯನ್ನು ಹೇಳುತ್ತಾರೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಕಾಮಿಕಾ ಎಂಬುದಾಗಿ. ಅದರ ಸ್ಮರಣ ಮಾತ್ರದಿಂದ ವಾಜಪೇಯ ಯಜ್ಞದ ಫಲ ಸಿಗ್ತದೆ. ಆ ದಿನ ಶ್ರೀಧರ, ಹರಿ, ವಿಷ್ಣು, ಮಾಧವ, ಮಧುಸೂದನ ಮುಂತಾದ ಹೆಸರಿನಿಂದ ಭಗವಂತನ ಪೂಜೆಯನ್ನು ಮಾಡಬೇಕು. ಭಗವಂತ ಶ್ರೀಕೃಷ್ಣನ ಪೂಜೆಯಿಂದ ಯಾವ ಫಲ ದೊರೆಯುವುದೋ ಅದು ಗಂಗೆ, ಕಾಶಿ, ನೈಮಿಷಾರಣ್ಯ, ಹಾಗೆಯೇ ಪುಷ್ಕರ ಕ್ಷೇತ್ರಗಳಲ್ಲೂ ಸುಲಭವಾಗಿ ಸಿಗುವುದಿಲ್ಲ. ಸಿಂಹರಾಶಿಯಲ್ಲಿ ಗುರುವಿನ ಸ್ಥಾನವಿದ್ದಾಗ, ಸಿಂಹರಾಶಿಯಲ್ಲಿ ಗುರು ಇದ್ದಾಗ, ಹಾಗೆಯೇ ವ್ಯತಿಪಾತ ಮತ್ತು ದಂಡಯೋಗದಲ್ಲಿ ಗೋದಾವರಿ ಸ್ನಾನದಿಂದ ಯಾವ ಫಲ ದೊರೆಯುವುದೋ ಅದೇ ಫಲ ಶ್ರೀಕೃಷ್ಣನ ಪೂಜೆಯಿಂದ, ಕಾಮಿಕಾ ಏಕಾದಶಿಯ ವ್ರತಾಚರಣೆಯಿಂದ ದೊರೆಯುತ್ತದೆ. ಯಾರು ಸಮುದ್ರ ಮತ್ತು ವನ ಸಹಿತ ಪೃಥ್ವಿಯ ದಾನವನ್ನು ಮಾಡುವರೋ ಮತ್ತು ಯಾರು ಕಾಮಿಕಾ ಏಕಾದಶಿಯ ವ್ರತವನ್ನು ಮಾಡುವರೋ ಅವರಿಬ್ಬರೂ ಸಮಾನ ಫಲಕ್ಕೆ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ಯಾರು ಕರುವಿನೊಂದಿಗೆ ಆಕಳನ್ನು ಮತ್ತು ಎಲ್ಲ ಸಾಮಗ್ರಿಗಳೊಂದಿಗೆ ಅಂತಂದರೆ ಅನೇಕ ಅದರ ಪರಿಕರಗಳೊಂದಿಗೆ ದಾನವನ್ನು ಮಾಡ್ತಾನೋ ಅದರಿಂದ ಯಾವ ಫಲ ಸಿಗ್ತದೋ ಅದೇ ಫಲ ಕಾಮಿಕಾ ಏಕಾದಶಿಯ ವ್ರತವನ್ನು ಆಚರಿಸುವವನಿಗೂ ಸಿಗ್ತದೆ. ಯಾರು ಪಾಪರೂಪಿ ಕೆಸರಿನಿಂದ ತುಂಬಿರುವಂತಹ ಸಂಸಾರ ಸಮುದ್ರದಲ್ಲಿ ಮುಳುಗಿರುವರೋ ಅವರ ಉದ್ಧಾರ ಮಾಡಲು ಕಾಮಿಕಾ ಏಕಾದಶಿ ವ್ರತ ಅತ್ಯಂತ ಉತ್ತಮವಾಗಿದೆ. ಆಧ್ಯಾತ್ಮ ವಿದ್ಯಾ ಪಾರಾಯಣ ಪುರುಷರಿಗೆ ಯಾವ ಫಲ ಸಿಗ್ತದೋ ಅದಕ್ಕಿಂತ ಜಾಸ್ತಿ ಫಲ ಕಾಮಿಕಾ ಏಕಾದಶಿ ವ್ರತವನ್ನು ಮಾಡುವವರಿಗೆ ಸಿಗ್ತದೆ. ಕಾಮಿಕಾ ಏಕಾದಶಿ ವ್ರತವನ್ನು ಮಾಡುವವರು ರಾತ್ರಿ ಜಾಗರಣೆ ಮಾಡಿದಲ್ಲಿ ಅವರಿಗೆ ಯಾವತ್ತೂ ಭಯಂಕರ ಯಮರಾಜನ ದರ್ಶನವನ್ನು ಮಾಡುವಂತಹ ಯೋಗ ಬರುವುದಿಲ್ಲ ಮತ್ತು ಆತ ಯಾವತ್ತೂ ದುರ್ಗತಿಗೆ ಬೀಳುವುದಿಲ್ಲ. ಕೆಂಪುಮಣಿ, ಮುತ್ತು, ವೈಢೂರ್ಯ ಮುಂತಾದವುಗಳಿಂದ ಪೂಜಿತರಾದ ಭಗವಂತ ಅಷ್ಟೆಲ್ಲ ಪ್ರಸನ್ನರಾಗುವುದಿಲ್ಲ. ಆದರೆ ತುಳಸಿ ದಳದಿಂದ ಪೂಜಿಸಿದ್ದೇ ಆದಲ್ಲಿ ಅವರು ಅತ್ಯಂತ ಪ್ರಸನ್ನರಾಗ್ತಾರೆ. ಯಾರು ತುಳಸಿ ಮಂಜರಿಗಳಿಂದ ಕೇಶವನನ್ನು ಪೂಜಿಸ್ತಾರೋ ಅವನ ಇಡೀ ಜನ್ಮದ ಪಾಪ ನಿಶ್ಚಯವಾಗಿ ನಶಿಸ್ತದೆ. ಯಾವ ಮನುಷ್ಯ ಏಕಾದಶಿಯ ದಿನ ಹಾಗೆಯೇ ರಾತ್ರಿ ದೀಪದಾನವನ್ನು ಮಾಡ್ತಾನೋ ಅವರ ಪುಣ್ಯವನ್ನು ಚಿತ್ರಗುಪ್ತನೂ ಕೂಡ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಏಕಾದಶಿಯ ದಿನ ಭಗವಂತ ಶ್ರೀಕೃಷ್ಣನ ಎದುರು ದೀಪವನ್ನು ಹಚ್ಚುವವನ ಪಿತೃಗಳು ಸ್ವರ್ಗದಲ್ಲಿ ಅಮೃತಪಾನದಿಂದ ತೃಪ್ತರಾಗ್ತಾರೆ. ಘೃತ ಅಥವಾ ತಿಲತೈಲದಿಂದ ಭಗವಂತನ ಎದುರು ದೀಪವನ್ನು ಉರಿಸುವುದರಿಂದ ಮನುಷ್ಯ ದೇಹತ್ಯಾಗವನ್ನು ಮಾಡಿದ ನಂತರ ಕೋಟಿ ದೀಪಗಳಿಂದ ಪೂಜಿತನಾಗಿ ಸ್ವರ್ಗಲೋಕವನ್ನು ಹೊಂದುತ್ತಾನೆ. ಭಗವಂತ ಕೃಷ್ಣ ಮುಂದೆ ಹೇಳುತ್ತಾನೆ, ಯುಧಿಷ್ಠಿರ, ನಿನ್ನೆದುರು ನಾನೀಗ ಈ ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ವರ್ಣಿಸಿದ್ದೇನೆ.
ಕಾಮಿಕ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹದ್ದು. ಆದ್ದರಿಂದ ಅವಶ್ಯವಾಗಿ ಮನುಷ್ಯನು ಈ ವ್ರತವನ್ನು ಆಚರಿಸಲೇಬೇಕು. ಇದು ಮಹಾಪುಣ್ಯಪ್ರದವು, ಸ್ವರ್ಗಲೋಕವನ್ನು ಗಳಿಸಿಕೊಡುವಂತಹದ್ದು ಆಗಿದೆ. ಯಾವ ಮನುಷ್ಯ ಶ್ರದ್ಧೆಯಿಂದ ಈ ಮಹಾತ್ಮ್ಯವನ್ನು ಮಹಿಮೆಯನ್ನು ಕೇಳುವನೋ ಆತ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶ್ರೀ ವಿಷ್ಣು ಲೋಕವನ್ನು ಹೊಂದುತ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಕಾಮಿಕ ಏಕಾದಶಿಯ ಮಹಿಮೆಯನ್ನು ವರ್ಣಿಸಿದ. ನಾವೆಲ್ಲ ಈ ಕಾಮಿಕ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.